ನಮಸ್ಕಾರ ವಿದ್ಯಾರ್ಥಿಗಳೇ. ಕನ್ನಡ ಭಾಷಾ ಪಠ್ಯ ತರಗತಿಗೆ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ಇಂದು ನಾವು ನಮ್ಮ ಪಠ್ಯಪುಸ್ತಕವಾದ ನುಡಿಯೊರತೆ ಇದರ ಒಂದು ಗದ್ಯ ಭಾಗವಾದಂತಹ ರಸ ಋಷಿಯೊಡನೆ ಕಳೆದ ರಸ ನಿಮಿಷಗಳು ಎನ್ನುವ ಗದ್ಯವನ್ನು ನೋಡೋಣ. ಯಾರು ನೆನಪಾಗ್ತಾರೆ ನಮಗೆ ರಸ ಋಷಿ ಅಂದ ತಕ್ಷಣ? ರಸ ಋಷಿ ಅಂದ ತಕ್ಷಣ ನಿಮಗೆ ಯಾರದ್ದು ಹೆಸರು ನೆನಪಾಗಬೇಕು, ನೆನಪು ಮಾಡ್ಕೊಳ್ತಾ ಇರಿ. ಅಲ್ಲಿಯ ತನಕ ಪಠ್ಯ ಮತ್ತು ಅದರ ಉದ್ದೇಶವನ್ನು ತಿಳಿದುಕೊಳ್ಳೋಣ. ಪಠ್ಯ ರಸ ಋಷಿಯೊಡನೆ ಕಳೆದ ರಸ ನಿಮಿಷಗಳು. ಇದನ್ನು ಬರೆದಂತಹ ಲೇಖಕರು ದೇವಂಗಿ ಟಿ ಚಂದ್ರಶೇಖರ್ ಅವರು. ಉದ್ದೇಶ ಕುವೆಂಪುರವರ ವ್ಯಕ್ತಿತ್ವವನ್ನು ಹಾಗೂ ಲೇಖಕರಾದ ಚಂದ್ರಶೇಖರ್ ಅವರ ವ್ಯಕ್ತಿತ್ವ ಮತ್ತು ಸರಳತೆಯನ್ನು ನಮಗೆ ಪರಿಚಯಿಸುವಂಥದ್ದು. ಹಾಗಿದ್ರೆ ಮಕ್ಕಳೇ, ರಸ ಋಷಿ ಅಂತ ಕನ್ನಡ ಸಾಹಿತ್ಯ ಲೋಕದಲ್ಲಿ, ಕನ್ನಡ ನಾಡಿನಲ್ಲಿ ಯಾರನ್ನು ಕರೀತಾರೆ ಅನ್ನೋದು ನಿಮಗೀಗ ಗೊತ್ತಾಗಿರಬೇಕು. ರಸ ಋಷಿ ಬೇರೆ ಯಾರೂ ಅಲ್ಲ, ಕನ್ನಡದ ಹೆಮ್ಮೆ, ನಮ್ಮ ಕನ್ನಡ ಸಾಹಿತ್ಯ ಲೋಕದ ಅಗ್ರಗಣಿಯಾದಂತಹ ಕುವೆಂಪುರವರು. ಲೇಖಕರನ್ನು ಪರಿಚಯ ಮಾಡಿಕೊಳ್ಳೋಣ. ದೇವಂಗಿ ಟಿ ಚಂದ್ರಶೇಖರ್ ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಅಂದ ತಕ್ಷಣ ಬಹುಶಃ ಎಲ್ಲರಿಗೂ ನೆನಪಾಗುವಂತಹ ಏಕೈಕ ಹೆಸರು ಕುವೆಂಪುರವರದ್ದು. ಇವರು ಕೂಡ ದೇವಂಗಿ ಚಂದ್ರಶೇಖರ್ ಅವರು ಕೂಡ ತೀರ್ಥಹಳ್ಳಿ ತಾಲೂಕಿನ ದೇವಂಗಿಯವರು. ಅವರ ತಂದೆ ದೇವಂಗಿ ತಿಮ್ಮಣ್ಣಗೌಡರು, ತಾಯಿ ವಾಟಗಾರು ತಿಮ್ಮಮ್ಮನವರು. ಇವರು ಕೃಷಿಕರಾಗಿದ್ದರು. ಹಾಗೆ ಇವರಿಗೆ ಕುವೆಂಪು ಮತ್ತು ಇತರ ಹಲವು ಪ್ರಸಿದ್ಧ ಸಾಹಿತಿಗಳ ಒಡನಾಟವಿರುತ್ತದೆ. ಇವರು 4 ಕಿರು ಹೊತ್ತಗೆಗಳು ಚಿಕ್ಕ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಹೊಸಗನ್ನಡ ಭಾವಗೀತೆಗಳಲ್ಲಿ ಜೀವನ ವಿಕಾಸ, ಬಣ್ಣವಾಡು, ಜನಪದ ಗೀತೆಗಳಲ್ಲಿ ಸಂಸಾರ ಚಿತ್ರಗಳು, ತೀರ್ಥಹಳ್ಳಿ ತಾಲೂಕು ದರ್ಶನ, ಇವಿಷ್ಟು ಇವರ ಕೃತಿಗಳು. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಶ್ರೀಯುತರು ಸೆರೆವಾಸವನ್ನು ಕೂಡ ಅನುಭವಿಸಿದ್ದಾರೆ. ಒಳ್ಳೆಯ ಹಾಡುಗಾರರು, ಹಲವಾರು ಗೀತೆಗಳನ್ನು ಆಕಾಶವಾಣಿಗಾಗಿ ಹಾಡಿದ್ದಾರೆ. ಕುವೆಂಪುರವರ ದಟ್ಟ ಪ್ರಭಾವಕ್ಕೆ ಒಳಗಾದಂತಹ ವ್ಯಕ್ತಿತ್ವ ಚಂದ್ರಶೇಖರ್ ಅವರದ್ದು. ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ಅರವಿಂದರ ತತ್ವಗಳಿಗೆ ಮಾರು ಹೋಗಿದ್ದರು. ಈ ಸಾಹಿತಿಗಳ ಸಂಘ ಅಂದರೆ, ನಮಗೀಗ ಯಾವುದೋ ಒಬ್ಬ ಸಾಹಿತಿಯನ್ನು ನಾನು ಹತ್ತಿರದಿಂದ ಬಲ್ಲೆ ಅಂತ ತಕ್ಷಣ ಯಾರೋ ಒಬ್ಬರು ನನ್ನ ಬಳಿ ಬಂದು ನಾನು ಕುವೆಂಪುರವ್ರನ್ನ ಬಲ್ಲೆ, ನಾನು ಬೇಂದ್ರೆಯವರನ್ನ ಬಲ್ಲೆ, ನಾನು ಕಾರಂತರ ಜೊತೆ ಒಡನಾಡಿದ್ದೀನಿ, ನಾನು ಮಾಸ್ತಿಯವರನ್ನು ನೋಡಿದ್ದೀನಿ, ಗೋಕಾಕ್ ಅವ್ರ ಜೊತೆ ಮಾತನಾಡಿದ್ದೀನಿ, ಅನಂತಮೂರ್ತಿ ಅವರೊಡನೆ ನನ್ನ ಸಂಪರ್ಕ ಇತ್ತು, ಗಿರೀಶ್ ಕಾರ್ನಾಡ್ ಅವರ ಪರಿಚಯ ಕೂಡ ಇತ್ತು. ಹೀಗೆ ಹೇಳಿದ ತಕ್ಷಣ ಹೇಗಿರ್ಬೋದು ಈ ಸಾಹಿತಿಗಳ ಪರಿಚಯ? ಪರಿಚಿತರೊಡನೆ ಸಾಹಿತಿಗಳು ಹೇಗೆ ವರ್ತಿಸಿರ್ಬೋದು? ಯಾಕಂದರೆ ನಾವು ಅವರ ಕೃತಿಗಳನ್ನು ಓದಿ ಅವರ ಬಗ್ಗೆ ಒಂದು ಕಲ್ಪನೆಯನ್ನು ಕಟ್ಟಿಕೊಂಡಿರ್ತೇವೆ. ಹೀಗಿರಬಹುದು ನಮ್ಮ ಈ ನೆಚ್ಚಿನ ಸಾಹಿತಿ ಎನ್ನುವುದಾಗಿ. ನಿಜ ಜೀವನದಲ್ಲಿ ಹೇಗಿರ್ತಾರೆ ಎನ್ನುವುದನ್ನು ಅವರ ಪರಿಚಿತರು, ಅವರ ಆತ್ಮೀಯರು ನಮಗೆ ತಿಳಿಸಿಕೊಡಲಿಕ್ಕೆ ಸಾಧ್ಯ. ಇಲ್ಲಿ ಆ ಕೆಲಸವನ್ನು ಚಂದ್ರಶೇಖರ್ ಅವರು ಮಾಡ್ತಾರೆ. ಕುವೆಂಪು ಅವರ ಬಗ್ಗೆ ಬಹಳ ಅಭಿಮಾನವೂ ಕೂಡ ಇವರಿಗಿತ್ತು. ಕುವೆಂಪುರವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ರಸ ಋಷಿ ಅಂತಲೇ ಪರಿಚಿತರಾಗಿದ್ದಾರೆ. ನೋಡೋಣ, ಕುವೆಂಪುರವರ ವ್ಯಕ್ತಿತ್ವದೊಡನೆ ಚಂದ್ರಶೇಖರ್ ಅವರ ವ್ಯಕ್ತಿತ್ವವನ್ನು ಕೂಡ ನಾವು ಪ್ರಸ್ತುತ ಗದ್ಯ ಭಾಗದಲ್ಲಿ ಪರಿಚಯ ಮಾಡಿಕೊಳ್ಳೋಣ. ಕನ್ನಡದ ಕಿವಿಗೆ ಕುವೆಂಪು ನಾಮ ಒಂದು ಇನಿವಾತು, ನಾಲಗೆಗೆ ಹಾಲ್ಜೇನು, ಮಲೆನಾಡ ಮಣ್ಣಿನಲ್ಲಿ ಅದೆಂಥ ಚಿನ್ನದ ರೇಕು. ಆರಂಭದ ಸಾಲುಗಳಲ್ಲಿಯೇ ಕುವೆಂಪುರವರ ಬಗ್ಗೆ ಚಂದ್ರಶೇಖರ್ ಅವರಿಗಿರುವ ಅಭಿಮಾನ ನಮಗೆ ವ್ಯಕ್ತವಾಗ್ತದೆ. ಕನ್ನಡದ ಕಿವಿಗೆ ಅಂದರೆ ಕನ್ನಡಿಗರ ಎಲ್ಲ ಕಿವಿಗೂ ಕೂಡ ಈ ಕುವೆಂಪು ಅನ್ನುವ ಹೆಸರಿದೆಯಲ್ಲ, ಆ ಹೆಸರೇ ಒಂದು ಇನಿಮಾತು, ಇನಿದಾದ ಮಾತು. ಅದು ಕೋಗಿಲೆಯ ಕೂಗಿನಂತೆ, ನವಿಲಿನ ನರ್ತನದಂತೆ. ಯಾರಿಗೂ ಕೂಡ ನೋಡೋದು ಬೇಡ, ಕೇಳೋದು ಬೇಡ ಎನಿಸ್ಲಿಕ್ಕೆ ಸಾಧ್ಯವಿಲ್ವಲ್ಲ, ಹಾಗೆ ಕುವೆಂಪುರವರ ನಾಮ. ನಾಲಗೆಗೆ ಹಾಲ್ಜೇನು, ಹಾಲು ಮತ್ತು ಜೇನು ಎರಡು ಮಿಶ್ರವಾದರೆ ನಮ್ಮ ನಾಲಿಗೆಗೆ ಎಷ್ಟು ಸವಿ ಕೊಡ್ತದೋ ಹಾಗೆಯೇ ಕುವೆಂಪುರವರ ಹೆಸರು ಕೂಡ ನಮ್ಮ ನಾಲಿಗೆಗೆ ಅಷ್ಟೇ ಸವಿಯನ್ನು ಕೊಡ್ತದೆ. ಮಲೆನಾಡಿನ ಮಣ್ಣಿನಲ್ಲಿ ಚಿನ್ನದ ರೇಕು, ಮಲೆನಾಡ ಮಣ್ಣಿನಲ್ಲಿ ಕಂಡು ಬಂದಂತಹ ಚಿನ್ನದ ಹೆಜ್ಜೆ ಕುವೆಂಪುರವರದ್ದು. ಮಲೆಸೀಮೆಯ ತಟದಲ್ಲಿ ಹರಿಯುವಂತಹ ನದಿ ತುಂಗೆ. ಆ ತುಂಗೆಯಂತೆ ನಿಸರ್ಗದ ಮಡಿಲಲ್ಲಿ ಚಿಮ್ಮಿ ಹರಿದ ತಾನು ಹರಿಯುವ ಜಾಡಿನಲ್ಲಿ ಅಕ್ಕಪಕ್ಕದ ನೆಲೆಯನ್ನು ಹಸುರಾಗಿಸಿ
ಕಾವ್ಯ ಕೃಷಿಗೆ ನಾಡನ್ನು ಹದಗೊಳಿಸಿದ ಕೀರ್ತಿ ಕುವೆಂಪುರವರದ್ದು. ಅಂದರೆ ತನ್ನ ನಂತರದ ಕವಿಗಳಿಗೆ ಒಂದು ರಾಜಮಾರ್ಗವನ್ನು ಕಾವ್ಯ ರಚನೆಯಲ್ಲಿ ಹಾಕಿಕೊಟ್ಟಂಥವರು ಕುವೆಂಪುರವರು. ನಮ್ಮೂರಿನವರು ಆ ಕಾವ್ಯ ಋಷಿ. ನಮ್ಮೂರಿನವರು ಅಂತ ತಕ್ಷಣ, ಈ ನಮ್ಮೂರಿನವರು ಅಂದ ತಕ್ಷಣ ಊರಲ್ಲಿದ್ದಾಗ ಅದು ನಮಗೆ ಆ ಅನುಭವ ಗೊತ್ತಾಗೋದಿಲ್ಲ. ಪರವ್ರಿಗೆ ಹೋಗಿರಬೇಕು, ಎಲ್ಲೋ ಬೆಂಗಳೂರು ಅಥವಾ ಮುಂಬೈ, ಹೈದರಾಬಾದ್, ಹೀಗೆ ಭಾಷೆ ಬರದ ಊರಿಗೆ ಹೋದಾಗ ಯಾರಾದರೂ ಕನ್ನಡ ಬಲ್ಲವರು, ಅದರಲ್ಲಿ ನಮ್ಮ ಊರಿನವರೇ, ಉದಾಹರಣೆಗೆ ಬೈಂದೂರಿನವರೇ ಸಿಕ್ಕಿದ್ರು ಹೇಳಿದರೆ ನಮಗೆಷ್ಟು ಸಂತೋಷವಾಗ್ತದೆ ಅಂದರೆ, ಏನೋ ಅವ್ರು ನಮ್ಮ ಒಡ ಹುಟ್ಟಿದವರು, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು, ನಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿನೋ ಏನೋ ಆದಂಗೆ ಭಾಸ ಆಗ್ಬಿಡುತ್ತೆ. ಅಂದರೆ ಬಹಳ ಅಭಿಮಾನ ಬಂದ್ಬಿಡುತ್ತದು. ಈಗ ಸಾಹಿತ್ಯ ಲೋಕದ ಮೇರು ವ್ಯಕ್ತಿತ್ವ ಚಂದ್ರಶೇಖರ್ ಅವರು ಊರಿನವರೇ, ತೀರ್ಥಹಳ್ಳಿ ತಾಲೂಕಿನವರವರು. ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಅಂದ ತಕ್ಷಣ ಕುಪ್ಪಳ್ಳಿ ಅನ್ನೋ ಊರಿನಲ್ಲಿ ಎಷ್ಟು ಮನೆ ಇದೆ ಅಂತ ವಿಚಾರ ಮಾಡ್ಬೋದು ನೀವು. ಕುಪ್ಪಳ್ಳಿ ಅನ್ನುವಂಥದ್ರಲ್ಲಿ ಇದ್ದಿದ್ದು ಕುವೆಂಪುರವರ ಮನೆಯೊಂದೇ. ಅಲ್ಲಿ ಅವರು ಹೇಳ್ತಾರೆ, ಹೆಂಡತಿ ಗಂಡನನ್ನು ಮೆಚ್ಚುವುದು, ತಾಯಿ ಮಗನನ್ನು ಮೆಚ್ಚುವುದು ಸಾಮಾನ್ಯ. ಅದರಲ್ಲಿ ಹೆಚ್ಚುಗಾರಿಕೆ ಏನಿದೆ? ಹೆಂಡತಿಗೆ ಗಂಡ ಹೇಗಿದ್ರೂ ಚಂದ, ತಾಯಿಗೆ ಹೆತ್ತವರಿಗೆ ಹೆಗ್ಗಣ ಮುದ್ದು, ಅಂತೆಯೇ ತಾಯಿಗೆ ತನ್ನ ಮಗ ಎಂತಿದ್ರೂ ಮುದ್ದೆ. ನನ್ನೂರಿನವರಾದ ಕುವೆಂಪು, ಕನ್ನಡದ ಕಾವ್ಯ ಋಷಿಯಾದ ಕುವೆಂಪು ಅವರ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೇನೆ ಹೇಳಿದರೆ ನನಗೆ ಬಹಳ ಸಂತೋಷವಾಗ್ತಿದೆ ಎನ್ನುವುದನ್ನು ಹೀಗೆ ವ್ಯಕ್ತಪಡಿಸ್ತಾರೆ ಚಂದ್ರಶೇಖರ್ ಅವರು. ಏನು ಮಾಡಿದ್ದಾರೆ ನೋಡಿ ಅವರು. ಕೊಳಲೂದಿನಿಂದ ಮಲೆ ಮಲೆಯ ಬನಗಳಿಗೆ ಬೃಂದಾವನದ ಬೆಡಗು ಬಣ್ಣವ ಬಳಿದು ನರ ಕುರಿ ಭೂಮಿಯಾಗಿದ್ದ ಮಲೆಯ ನೆಲವನ್ನು ಪಾಂಚಜನ್ಯದ ಮೊಳಗಿನಿಂದ ವೀರಭೂಮಿಯನ್ನಾಗಿಸಿ ಕಿಚ್ಚೂಡಿ ಕಲ್ಕ್ಯವತಾರವನ್ನು ಕೈಕೊಂಡು ನಾಡ ಬಿಡುಗಡೆಗಾಗಿ ಪಣತೊಟ್ಟು ಬಿರುಗಾಳಿಗಾಗಿ ಬಡಿದೆದ್ದು ಬೀಸಿ ರಕ್ತಾಕ್ಷಿಯಾಗಿ ಕ್ರಾಂತಿ ಕಾಳಿಯಾಗಿ ಲೇಖನಿಯ ಖಡ್ಗವನ್ನು ದೆಸೆ ದೆಸೆಗೆ ಬೀಸಿದ ಕುವೆಂಪು ಕ್ರಾಂತಿಕಾರ. ಕುವೆಂಪುರವರ ಕೃತಿಗಳನ್ನೇ ಇಟ್ಟುಕೊಂಡು, ಕುವೆಂಪುರವರ ಕೃತಿಗಳೇನಿದೆಯಲ್ಲ ಆ ಕೃತಿಗಳ ಹೆಸರುಗಳನ್ನೇ ಇಟ್ಟುಕೊಂಡು ಎಷ್ಟು ಸುಂದರವಾಗಿ ಲೇಖಕರು ವರ್ಣಿಸ್ತಾರೆ ಅನ್ನೋದನ್ನು ಗಮನಿಸಿ. ಕೃಷ್ಣ ಕೊಳಲೂದಿದ್ರೆ ಸಾಕಂತೆ ಬೃಂದಾವನದ ಮನುಷ್ಯರಿರಲಿ, ಮೃಗ ಪಕ್ಷಿಗಳು, ವೃಕ್ಷಗಳು ಕೂಡ ತಲೆದೂಗ್ತಾ ಇದ್ವಂತೆ. ಅಂತೆ ಮಲೆನಾಡಿನ ಸೀಮೆಯಲ್ಲಿ ಕೊಳಲೂದಿ, ಕೊಳಲು ಅವರ ಕವನ ಸಂಕಲನ, ನರಕುರಿ ಭೂಮಿ ಅಂದರೆ ಸಾಮಾನ್ಯ ಭೂಮಿಯಾಗಿದ್ದ ಆ ಮಲೆಯ ನೆಲವನ್ನ, ಮಲೆನಾಡಿನ ನೆಲವನ್ನ ವೀರಭೂಮಿಯನ್ನಾಗಿಸಿದರು. ತನ್ನ ಲೇಖನಿಯ ಮೂಲಕವೇ ಹೋರಾಟದ ಕಿಡಿಯನ್ನು ಒತ್ತಿಸಿದಂಥವರು ಕುವೆಂಪು. ಕಲ್ಕಿ ಅವತಾರವನ್ನು ಕೈಗೊಂಡು ಕಲ್ಕಿ ಕಲ್ಕಿ ಎನ್ನುತ್ತ ಚೀರಿ ನಿದ್ದೆ ತಿಳಿದಿದ್ದೆ ಅಂತ ಒಂದು ಕವನವನ್ನು ಬರೀತಾರೆ. ನಾಡ ಬಿಡುಗಡೆಗಾಗಿ ಪಣ ತೊಟ್ಟು ಬಿರುಗಾಳಿಯಾಗಿ ಬಡಿದದ್ದು ಬಿಸಿ. ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಂತೂ ಕುವೆಂಪುರವರ ಕವಿತೆಗಳು ಎಷ್ಟು ಆಕ್ರೋಶ ಭರಿತವಾಗ್ತಾ ಇದ್ವು ಅಂತಂದರೆ, ಒಂದು 2 ಸಾಲುಗಳನ್ನು ನೋಡಿ. ಕನ್ನಡವೆಂಬುದು ಬರಿಯ ಹೆಸರೇ, ಶಕ್ತಿ ಕಣ ಮಂತ್ರ ಕಣ. ಕನ್ನಡ ಎನ್ನುವುದು ಕರ್ನಾಟಕವೆಂಬುದು ಬರಿಯ ಹೆಸರೇ, ಬರಿಯ ಹೆಸರಲ್ಲ, ಅದೊಂದು ಶಕ್ತಿ, ಮಂತ್ರ, ಕನ್ನಡಿಗರ ಮಂತ್ರವದು. ಅಂದರೆ ಕರ್ನಾಟಕ ಎನ್ನುವುದು ಒಗ್ಗೂಡಬೇಕು, ಕನ್ನಡಿಗರಿಗೊಂದು ರಾಜ್ಯ ಬೇಕು, ಕರ್ನಾಟಕ ಎನ್ನುವುದು ಅದರ ಹೆಸರಾಗಬೇಕು ಎನ್ನುವ ಕನಸು ಅವರಲ್ಲಿ ಎಷ್ಟರ ಮಟ್ಟಿಗೆ ಇತ್ತು ಎನ್ನುವುದಕ್ಕೆ ಇಂಥ ಹಲವಾರು ಕವನಗಳಿವೆ. ಅವರು ಭಾಷೆಯ ಬಗ್ಗೆ ಬರೆದಿರಬಹುದು, ತಾಯಿನೆಲ್ಲ ತಾಯಿನುಡಿಯ ಬಗ್ಗೆ ಬರೆದಿದ್ದಾಗಿರ್ಬೋದು, ಹಲವಾರು ಕವನಗಳಿವೆ. ಈ ಕವನಗಳನ್ನು ನೋಡಿದರೆ ನಮಗೆ ತಿಳಿತದೆ ಅವರು ಹೇಗೆ ನಾಡ ಬಿಡುಗಡೆಗಾಗಿ ಪಣ ತೊಟ್ಟಿದ್ರು ಎಂಬುದಾಗಿ. ರಕ್ತಾಕ್ಷಿ ಅವರ ನಾಟಕ, ಲೇಖನಿಯ ಖಡ್ಗವನ್ನು ಒಂದೇ ದಿಕ್ಕಿನಲ್ಲಿ ಬೀಸಿದವರಲ್ಲ ಕುವೆಂಪು, ದೆಸೆ ದೆಸೆಗೆ ಬೀಸಿದವರು. ದಿಕ್ಕು ದಿಕ್ಕಿನಲ್ಲೂ ಎಲ್ಲ ಬಗೆಯ ಸಾಹಿತ್ಯದಲ್ಲೂ ಕೂಡ ತನ್ನ ಲೇಖನಿಯ ಖಡ್ಗವನ್ನು ಬೀಸಿದಂಥವರು ನಮ್ಮ ಕುವೆಂಪು. ಖಡ್ಗಕ್ಕಿಂತ ಲೇಖನಿ ಹರಿತವಾದುದು. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಇಡೀ ದೇಶದ ಹೋರಾಟಗಾರರನ್ನು ಒಗ್ಗೂಡಿಸಲಿಕ್ಕೆ, ಜನರನ್ನು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹುರಿದುಂಬಿಸಲಿಕ್ಕೆ ನಮ್ಮ ಹೋರಾಟಗಾರರು ಬಳಸಿರುವಂತಹ ಮಾರ್ಗ ಬರವಣಿಗೆ. ಈ ಬರವಣಿಗೆಯ ಮೂಲಕವೇ, ಸಾಹಿತ್ಯದ ಮೂಲಕ ಏನಾಗ್ತದೆ ಕೇಳಿದರೆ ಸಮಾಜದಲ್ಲೊಂದು ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ. ಇತ್ತೀಚಿನ ಸಾಹಿತ್ಯಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ. ಇತ್ತೀಚಿನ ಸಾಹಿತ್ಯಗಳನ್ನು ಅರ್ಥೈಸಿಕೊಳ್ಳಲಿಕ್ಕೆ ಬಹಳ ದಿನಗಳು, ಬಹಳ ಶ್ರಮ ಬೇಕಾಗ್ತದೆ. ಇನ್ನು ಸಮಾಜದ ಬದಲಾವಣೆ ಅದು ಹೇಗೋ ನಾ ಕಾಣೆ, ನನಗೆ ಅದು ಅರ್ಥ ಆಗ್ತಾ ಇಲ್ಲ.
ಆದರೆ ಸಮಾಜವನ್ನು ಲೇಖನಿ ಬದಲಿಸಿದ ಉದಾಹರಣೆಗಳಂತೂ ನಮಗೆ ಲಭ್ಯ ಇವೆ, ನಮಗೆ ಸಿಗ್ತವೆ, ಹುಡುಕಿದರೆ ಯೋಚನೆ ಮಾಡಿದರೆ ಸಿಗ್ತವೆ. ಈತ ಈ ಕುವೆಂಪು ರಸ ಸರಸ್ವತಿಯನ್ನು ಒಲಿಸಿಕೊಂಡವರು, ಇವರು ವನ್ಯ ತಪಸ್ವಿ ಅಂತ ಲೇಖಕರು ಕರೀತಾರೆ. ಯಾಕಂದರೆ ವನದ ನಡುವೆ, ದಟ್ಟವಾದ ಕಾಡಿನ ನಡುವೆ ತನ್ನ ಕಾವ್ಯ ಕೃಷಿಯನ್ನು ಮಾಡಿದ ಮಹಾನ್ ಕವಿ. ಕುಮಾರವ್ಯಾಸನಂತೆ, ಕುಮಾರ ವಾಲ್ಮೀಕಿಯಂತೆ ಶ್ರೀರಾಮಾಯಣ ದರ್ಶನದ ಪುಣ್ಯವನ್ನು ಕರ್ನಾಟಕಕ್ಕೆ ಕಲ್ಪಿಸಿಕೊಟ್ಟಿದ್ದಾರೆ. ಯಾಕೆ ಕುವೆಂಪುರವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು, ಯಾಕೆ ಕುವೆಂಪುರವ್ರನ್ನ ರಸ ಋಷಿ ಅಂತ ಕರೀತಾರೆ, ಹೊಸಗನ್ನಡ ಸಾಹಿತ್ಯ ಲೋಕದಲ್ಲಿ ಯಾಕೆ ಕುವೆಂಪುರವರು ಮೇರು ಸ್ಥಾನವನ್ನು ಪಡೆದುಕೊಳ್ತಾರೆ ಎನ್ನುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರವಾಗಿ ನಿಲ್ತದೆ ಶ್ರೀರಾಮಾಯಣ ದರ್ಶನಂ ಕೃತಿ. ಅವರ ಪ್ರತಿಭೆಯ ಬಗ್ಗೆ, ಅವರ ಜ್ಞಾನದ ಬಗ್ಗೆ ಅರಿತುಕೊಳ್ಳುವವರು ಆ ಕೃತಿಯನ್ನು ಓದಿದರೆ ಸಾಕಾಗ್ತದೆ. ಅಹಲ್ಯೆ ಅಲ್ಲಿ ಹೇಳ್ತಾರೆ ನೋಡಿ, ಸಾಹಿತ್ಯ ಲೋಕದ ಎಷ್ಟು ಜನ ಅಹಲ್ಯೆಯರು ಈ ಕೃತಿ ಸ್ಪರ್ಶದಿಂದ ಚೇತನಗೊಂಡಿಲ್ಲ. ಗೌತಮನ ಶಾಪದಿಂದ ಕಲ್ಲಾದ ಅಹಲ್ಯೆ ರಾಮನ ಪಾದಸ್ಪರ್ಶದಿಂದ ಮುಕ್ತಿಯನ್ನು ಪಡಿತಾಳೆ. ಈ ಅಹಲ್ಯೆಯ ಕುರಿತು ಕೂಡ ಕುವೆಂಪುರವರೊಂದು ಕೃತಿಯನ್ನು ಬರೆದಿದ್ದಾರೆ. ಹಾಗೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಈ ಕೃತಿ, ಕುವೆಂಪುರವರ ಕೃತಿಗಳನ್ನು ಮುಟ್ಟಿ ಎಷ್ಟೋ ಜನ ತಮ್ಮ ಜನ್ಮವನ್ನು ಪಾವನ ಮಾಡಿಕೊಂಡರು ಎನ್ನುವುದಾಗಿ ಅವರು ಹೇಳುತ್ತಾರೆ. ಎಷ್ಟು ಜನ ಶಬರಿಯರು ಈ ಕೃತಿ ದರ್ಶನದಿಂದ ಕಣ್ಣಿಗೆ ಪುಣ್ಯ ಕಟ್ಟಿಕೊಂಡಿಲ್ಲ. ಹೈಮಾಚಲೀಯವಾದ ಈ ಜಗದ್ಭವ್ಯ ರಾಮಾಯಣವನ್ನು ನಿರ್ಮಿಸಿದ ಇವರ ಕೈ, ಕುವೆಂಪುರವರ ಕೈ, ರಾಮಾಯಣ ದರ್ಶನ ಬರೆದ ಕುವೆಂಪುರವರ ಕೈ ಹಿಂದೆ ಬೇಲೂರಿನ ಕಲ್ಲನ್ನು ಕಡೆದ ಜಕಣಾಚಾರ್ಯ ಕೈ ಆಗಿತ್ತೇನೋ ಎನ್ನುವಂಥ ಸಂಶಯವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಅಷ್ಟು ಚಾಕಚಕ್ಯತೆ ಬರವಣಿಗೆಯಲ್ಲಿ, ಅಷ್ಟು ಪ್ರಬುದ್ಧತೆ. ಅವರ ಬರವಣಿಗೆಯ ಬಗ್ಗೆ ವರ್ಣಿಸಲಿಕ್ಕೆ ಬಹುಶಃ ನಾವು ಶಕ್ತರಲ್ಲ ಅಂತ ಅನಿಸ್ತದೆ ನನಗೆ. ತಕ್ಷಣವೇ ಎಚ್ಚೆತ್ತುಕೊಂಡ ಲೇಖಕರು ಹೇಳ್ತಾರೆ, ಭಾವಾವೇಶದ ಸುಂಟರ ಗಾಳಿಗೆ. ಕೆಲವರ ಬಗ್ಗೆ ಅಭಿಮಾನ ಇದ್ರೆ ಹಾಗೆ ಅವರ ಬಗ್ಗೆ ಮಾತಾಡ್ತಾ ಏನು ಮಾತಾಡ್ತೇವೆ ಅನ್ನೋದೇ ಗೊತ್ತಾಗದಿರೋದಷ್ಟು, ಹಿಂದೆ ಬರೋದಷ್ಟು ದೂರ ಹೋಗಿ ತಲುಪಿ ಬಿಡ್ತೇವೆ ನಾವು. ಈಗ ನೆನಪಿಸ್ಕೊಂಡು ಹೇಳ್ತಾರೆ ಲೇಖಕರು, ಭಾವಾವೇಶದ ಸುಂಟರ ಗಾಳಿಗೆ ಸಿಕ್ಕಿ ತರಗಲೆಯಾಗಿ ಎಲ್ಲೆಲ್ಲೋ ಹೋಗ್ಬಿಟ್ಟೆ, ಒಂದು ನಿಮಿಷ ಇಲ್ಲಿ ಬರ್ತೀನಿ, ವಾಪಸ್ ಬರ್ತೀನಿ. ಈಗ ಹೇಳ್ತೀನಿ, ಏನು ಹೇಳಬೇಕಿತ್ತು ನಾನು ಕುವೆಂಪುರವರ ಬಗ್ಗೆ. ಮಲೆನಾಡಿನಿಂದ ಈಗ ದೂರವಾಗಿ ನಮ್ಮ ಕುವೆಂಪುರವರು ರಾಜಧಾನಿಯಲ್ಲಿ ನಿಂತಿದ್ದಾರೆ. ಆದರೂ ಕೂಡ ವರ್ಷದಲ್ಲಿ ಒಂದೆರಡು ಬಾರಿ ಖಂಡಿತವಾಗಲೂ ಮಲೆನಾಡಿಗೆ ಬರ್ತಾರೆ. ಅಲ್ಲಿಯ ನಿಸರ್ಗದಲ್ಲಿ ಮೀತಾರೆ, ನವ ಚೈತನ್ಯವನ್ನು ತುಂಬಿಕೊಳ್ತಾರೆ ಎಂದು ಕಾರಂತರೊಂದು ಮಾತನ್ನು ಹೇಳ್ತಾರೆ, ಹುಟ್ಟೂರಿಗಿಂತ ಮಿಗಿಲಾದ ಸ್ವರ್ಗ ಬೇರಿಲ್ವಂತೆ. ನಮ್ಮೂರಿಗೆ ಬೆಂಗಳೂರು, ಮುಂಬೈ ಅಥವಾ ವಿದೇಶಗಳಿಂದ ಬಂದವರನ್ನು ನೋಡಿ ನಮಗೆ ಕೆಲವೊಮ್ಮೆ ಅನಿಸ್ತದೆ, ಅಪ್ಪ ಇವ್ರ ಬದುಕಲ್ಲಿ ಎಷ್ಟು ಚಂದ ಇರ್ಬೋದಲ್ವಾ, ಎಲ್ಲವೂ ಕೈಗೆಟುಕುವ ದೂರದಲ್ಲೇ ಸಿಗ್ತದೆ. ದೊಡ್ಡ ದೊಡ್ಡ ಮಾಲ್ಗಳಿರ್ತವೆ, ಸೂಪರ್ ಮಾರ್ಕೆಟ್ಗಳಿರ್ತವೆ, ಅಬ್ಬಾ ಸಿಟಿ ದೊಡ್ಡ ಪಟ್ಟಣ, ಗಿಜಿಗುಡುವ ಗದ್ದಲ, ಎಷ್ಟೊತ್ತಿಗೂ ಜನ ಜನ ಜನ, ಅರ್ಧರಾತ್ರಿಯಲ್ಲೂ ಹಗಲಿದ್ದಂತೆಯೇ ಬೆಳಕಿರ್ತದೆ. ಹೀಗೆಲ್ಲ ನಾವು ಅಂದುಕೊಳ್ತೇವೆ. ಅದರ ನೆನಪಿರಲಿ, ಅವೆಲ್ಲ ಒಂದೆರಡು ದಿನ ಇದ್ದು ಬರಲಿಕ್ಕಷ್ಟೇ ಚಂದದ ಊರುಗಳೇ ಹೊರತು ಶಾಶ್ವತವಾಗಿ ನೆಲೆ ನಿಲ್ಲಿಕ್ಕಲ್ಲ. ಶಾಶ್ವತವಾಗಿ ನೆಲೆ ನಿಲ್ಲಿಕ್ಕೆ ಯಾವುದು ಚಂದ ಹೇಳಿದರೆ ನಮ್ಮ ಹುಟ್ಟೂರು. ಅದು ಬೈಂದೂರೇ ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮ ಹುಟ್ಟೂರುಗಳು, ಅವುಗಳೇ ನಿಮಗೆ ಸ್ವರ್ಗ. ಅಂತೆ ಕುವೆಂಪುರವರು ಕೂಡ ತನ್ನ ಸ್ವರ್ಗವಾದ ಹುಟ್ಟೂರಿಗೆ ಬರ್ತಾರೆ. ವರ್ಷದಲ್ಲಿ 2 ಸಲ ಬಂದು ನವ ಚೈತನ್ಯವನ್ನು ತುಂಬಿಕೊಂಡು ರಸಸ್ನಾನದಲ್ಲಿ ಮಿಂದು ಕವಿಯಾತ್ಮ ಪುನೀತವಾಗ್ತದೆ ಅಂತ ಹೇಳ್ತಾರೆ. ಇಷ್ಟು ಕುವೆಂಪುರವರ ಬಗ್ಗೆ ಪೀಠಿಕೆಯನ್ನು ಕೊಟ್ಟು ಮುಂದೆ ಕೆಲವೊಂದು ಘಟನೆಗಳ ಮೂಲಕ ಕುವೆಂಪುರವರ ವ್ಯಕ್ತಿತ್ವವನ್ನು ನಮಗೆ ಪರಿಚಯಿಸಿಕೊಡ್ತಾರೆ. ಎಷ್ಟು ಸರಳರಾಗಿದ್ರು ಆ ರಸ ಋಷಿ ಎನ್ನುವುದಾಗಿ ನಮಗೆ ಪರಿಚಯ ಮಾಡಿಕೊಡ್ತಾರೆ. ಸರಿ, ಇಂದಿನ ತರಗತಿಯಲ್ಲಿ ನಾವು ಕುವೆಂಪುರವರ ಬಗ್ಗೆ ಪೀಠಿಕೆಯ ಮಾತುಗಳನ್ನು ತಿಳಿದುಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಕುವೆಂಪುರವರ ಸರಳ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ, ಏನಾದರೂ ಸಂಶಯಗಳಿದ್ದರೆ ನನ್ನ ವಾಟ್ಸಾಪ್ ಇನ್ಬಾಕ್ಸಿಗೆ ನೀವು ಸಂದೇಶವನ್ನು ಕಳಿಸಿ, ಅಲ್ಲಿ ಖಂಡಿತವಾಗಲೂ ಪ್ರತಿಕ್ರಿಯಿಸ್ತೇನೆ ಅಂತ ಹೇಳ್ತೇನೆ. ಧನ್ಯವಾದಗಳು.